ಶಾಸಕರ ಮಾತಾಡೋಣ. ಬೇಳೂರು ಗೋಪಾಲಕೃಷ್ಣ ಅವರು ಸಿಕ್ಕಿದ್ದಾರೆ. ಒಂದ್ ನಿಮಿಷ ವಾಪಸ್ ಬರ್ತೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ ನಮಸ್ಕಾರ. ಒಂದ್ ನಿಮಿಷ ಅವ್ರು ಮಾತಾಡಿಸ್ಬಿಡ್ತೀನಿ. ಒಂದ್ ನಿಮಿಷ ವಾಪಸ್. ಬೇಳೂರು ಗೋಪಾಲಕೃಷ್ಣ ಸಿಕ್ಕಿದ್ದಾರೆ ಶಾಸಕರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಸರ್ ಪವರ್ ಶೇರಿಂಗ್ ವಿಚಾರ ಎಲ್ಲಿಗೆ ಬಂತು, ಏನ್ ಕತೆ ಸರ್? ನೋಡಿ ಸರ್, ಒಂದು ರಾಜಕೀಯ ಪಕ್ಷ ಅಂದ್ರೆ ಸ್ವಲ್ಪ ಗರಿ ಗೆದರ್ತಾ ಇದ್ದಾಗಲೂ ಜನರು ಆಸಕ್ತಿಯಿಂದ ಹೋಗೋದು ಸಹಜ ಅಲ್ಲ ಸರ್, ಅಲ್ವಾ? ಈಗ ನಾನು ಅಲ್ಲಿ ಡಿಬೇಟ್ ಅಲ್ಲಿ ಕೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳು ಹೋದ್ರು, ನಮ್ಮ ಡೆಪ್ಟಿ ಸಿಎಂ ಅವ್ರು ಹೋದ್ರು ಅಂತ ಒಳ್ಳೆ ಕಥೆ ಆಯ್ತಲ್ಲ. ರಾಜ್ಯ ಸರ್ಕಾರ ನಡೆಸುವಂತವ್ರು ಕೇಂದ್ರದಲ್ಲಿ ನಮ್ದು ನಾಯಕರನ್ನ ಭೇಟಿ ಮಾಡಕ್ ಹೋಗೋದಕ್ಕೆ ನಾವೇನು ಯಾರನ್ನ ಅಪ್ಪಡೆ ತಗೊಂಡು ಹೋಗಕ್ಕಾಗತ್ತ ಸರ್? ಇಲ್ಲ, ಅವ್ರ ಅಬ್ಜೆಕ್ಷನ್ ಅದಕ್ಕೆಲ್ಲ. ಬೆಳಗಾವಿಯಲ್ಲಿ ರೈತರು ಹೋರಾಟ ಮಾಡುವಾಗ ಇದೇ ಸ್ಪೀಡ್ ಅಲ್ಲಿ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ಅಂತ ಸರ್ ಅದನ್ನೇ ಹೇಳ್ತೀನಿ ಸರ್. ಪಾಪ ಇವರು ರೈತರ ಮೇಲೆ ಗೋಲಿಬಾರ್ ಮಾಡಿದಾರ ಹತ್ರ ನಾವ್ ಕೇಳೋ ಅಂತ ಪ್ರಶ್ನೆ ಬರೋಲ್ಲ. ಯಡಿಯೂರಪ್ಪನವ್ರ ರೈತರ ಮೇಲೆ ಇದರಲ್ಲಿ ಹಾವೇರಿ ಗೋಲಿಬಾರ್ ಮಾಡಿದವ್ರು ಇವರಲ್ಲ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ರೈತರ ಪರವಾಗಿ ಧ್ವನಿಯೋದಕ್ಕಾಗಿ ಏನ್ ಇವತ್ತು ರೈತರಿಗೆ ಸಿಗುವಂತ ಸೌಲಭ್ಯಗಳನ್ನ ಮೊನ್ನೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ಹಾನಿಯಾದಂತ ಸಂದರ್ಭದಲ್ಲಿ ಏನೂ ಆಗಿಲ್ಲ ಅಂತ. ಯಡಿಯೂರಪ್ಪನ ಕಾಲದಲ್ಲಿ ಬೆಳಗಾವಿಯಲ್ಲಿ ಅಷ್ಟೊಂದು ಹಾನಿಯಾಗಿ ಮುಳುಗಡೆ ಕೊಚ್ಚಿಕೊಂಡು ಹೋದ್ರೆ ಬೇಳೂರು ಗೋಪಾಲಕೃಷ್ಣ ಅವರೇ ಅಂತ ಹೇಳಿ ಅವ್ರು ಮಾಡಿದ್ರು ಅಂತ ನಾವು ವಿಜೇಂದ್ರ ಅವ್ರು ಮಾಡಿದ್ರು ಅಂತ ನೀವು ಮಾಡ್ತೀರಾಗಿದ್ರೆ ಅಲ್ಲ, ನೀವು ಬಿಜೆಪಿ ಉದಾಹರಣೆಯನ್ನ ಕೊಡ್ತಾ ಇದ್ರೆ ಆಯ್ತಪ್ಪ, ಅವ್ರು ಮಾಡ್ಲಿಲ್ಲ, ಈಗ ನೀವು ಮಾಡಿ, ನಿಮ್ ಕೈಯಲ್ಲಿ ಅಧಿಕಾರ ಇದೆ. ನಾವು ಮಾಡಿದ್ವಲ್ಲ ಸರ್, ನಾವು 3,500 ರೂಪಾಯಿ ಕಬ್ಬಿ ಬೆಲೆ ಕೊಟ್ಟಿವಲ್ಲ ಸರ್. 3,500 ಅಲ್ಲ, 3,300 ರೂಪಾಯಿ ಕೊಟ್ಟವ್ರು. ಇವ್ರಿಗೆ ಏನ್ ಸಂಕಟ, ವಿಜೇಂದ್ರ ಹೋಗಿ ಬೆಂಕಿ ಹಾಕಿದ್ರಲ್ಲ. ಅಲ್ಲ, ಅದೆಲ್ಲ ಇರ್ಲಿ. ಇದರಲ್ಲಿ ಬಂದು ಇವತ್ತು ಮುಖ್ಯಮಂತ್ರಿ ಬೇಳೂರು ಗೋಪಾಲಕೃಷ್ಣ ಅವರು ಯಾವ್ದಕ್ಕೆ ಕೇರ್ ಮಾಡಲ್ಲ ಸರ್. ಈಗ ಬೇಳೂರು ಗೋಪಾಲಕೃಷ್ಣ ಕೇಳಿ ಸರ್, ಒಂದ್ ನಿಮಿಷ ಇರಿ. ಎಲ್ಲಿ ಹೋಗಿ ಬಗ್ಗೆ ಕೇಳಿ ಸರ್. ಬಿಜೆಪಿ ಬೇಳೂರು ಗೋಪಾಲಕೃಷ್ಣ ಆಯ್ತು. ಈಗ ನಾವು ನೋಡಿದ್ವಿ ಬಿಡಿ ಸರ್. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ಹತ್ಯೆಲ್ಲ ಇವರು ಬಿಡಿ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈಗ ನಿಜಕ್ಕೂ ಪವರ್ ಶೇರಿಂಗ್ ಅನ್ನೋದು ಎಷ್ಟು ಸತ್ಯ ನಿಮ್ಮ ಪಾರ್ಟಿಯಲ್ಲಿ ಸರ್? ಪವರ್ ಶೇರಿಂಗ್ ಮಾಡಬೇಕಾದ್ರೆ ಇವತ್ತು ನಮ್ದು ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗ್ತೀವಿ. ರಾಷ್ಟ್ರೀಯ ನಾಯಕರು ಇವತ್ತು ಮಂತ್ರಿಮಂಡಲ ಮಾಡಿ ಅಂತ ಹೇಳಿದ್ರೆ ಮಂತ್ರಿಮಂಡಲ ಮಾಡ್ತಾರೆ. ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಹೇಳ್ದಂಗೆ ಅವ್ರು ಕೇಳುವಂತ ಪ್ರಶ್ನೆ ನಮ್ದು ಇರುತ್ತೆ. ಹಾಗಂತ ಹೇಳಿ ಡೆಲ್ಲಿ ಹೋಗ್ಬಾರ್ದು, ಅದಕ್ಕೆ ಹೋಗ್ಬಾರ್ದು ಅಂತ ವಿರೋಧ ಪಕ್ಷ ಹೇಳೋದಿದೆಯಲ್ಲ, ಇದು ತಪ್ಪಾಗತ್ತೆ. ಯಾಕಂದ್ರೆ ಇದು ಏನಾಗಿದೆ ಅಂದ್ರೆ ವಾರದಲ್ಲಿ 3 ಸಾರಿ ಚರ್ಚೆಗೆ ಬರುತ್ತೆ. ಆಮೇಲೆ ನಿಮ್ ಕಾಂಗ್ರೆಸ್ನ MLAಗಳೇ ಇದನ್ನ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕೆಲವು ರೀತಿಯ ಚರ್ಚೆಗಳನ್ನ ಮಾಡ್ತಾರೆ ಅವರು. ನಿಜಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯ ಮುಂದುವರಿತಾರಾ? ಇನ್ನೊಂದು ಪ್ರಶ್ನೆ, ಈಗ ಈಸಿಯಾಗಿ ಸಿದ್ದರಾಮಯ್ಯ ಅವ್ರಿಗೆ ಸಿಗುವಂತ ರಾಹುಲ್ ಗಾಂಧಿ ಅವರು ನಿಮ್ಮದೇ ಪಕ್ಷದ PCC ಪ್ರೆಸಿಡೆಂಟ್ ಆಗಿರುವಂತ DK ಶಿವಕುಮಾರ್ ಯಾಕೆ ಸಿಗ್ತಾ ಇಲ್ಲ ಸರ್? ನೋಡಿ, ಮೋದಿಜಿ ಅವರು ಇವ್ರು ಯಾರು ಬಿಜೆಪಿ ಅವ್ರು ಹೋಗಿ ಭೇಟಿ ಮಾಡಕ್ಕಾಗತ್ತ ತಕ್ಷಣ? ಹಾಗೆ ಟೈಮ್ ತಗೊಂಡು ಬಂದಿರ್ತಾರೆ. ಹಂಗಾಗಿ ಯಾರು ಇವತ್ತು ಸ್ಥಳೀಯವಾಗಿರುವಂತ ಯಾರು ಹೋಗಿ ಡೈರೆಕ್ಟ್ ಯಾರು ಭೇಟಿ ಮಾಡಕ್ ಆಗಲ್ಲ. ಈಗ ಸಿದ್ದರಾಮಯ್ಯ ಅವರು ಸಾಹೇಬರಿಗೆ ಮೊನ್ನೆ ಸಿಕ್ಕಿದ್ದಾರೆ, ಇವತ್ತು ಹೋಗಿರೋದು ಮೋದಿಜಿಯವರು ಭೇಟಿ ಮಾಡೋಕಂತ ಹೋಗಿದ್ದಾರೆ. ನೋಡಿ, ರಾಜಕೀಯವಾಗಿ ಹೇಳೋದಂತ ಅಲ್ಲ ಅದು, ನಮ್ಮ ಅವರಿಗೆ ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಹೋಗ್ತಾರೆ. ಯಾಕೆ ಸಿಗಲ್ಲ? ಎಲ್ಲರಿಗೂ ಸಿಗ್ತಾರೆ, ರಾಹುಲ್ ಗಾಂಧಿ ಸಿಗ್ತಾರೆ, ಮಾತಾಡ್ತಾರೆ. ಆದ್ರೆ ರಾಜಕೀಯ ಬಂದಂತ ಸಂದರ್ಭದಲ್ಲಿ ಹೀಗೆ ಟಿವಿ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಗೊಂದಲಗಳು ಇದ್ದೇ ಇರ್ತಾವಪ್ಪ. ಈಗ 3 ಲಿಸ್ಟ್ ಓಡಾಡ್ತಿದೆ ಬೇಳೂರು ಗೋಪಾಲಕೃಷ್ಣ ಅವರೇ. ಒಂದು ಸಿದ್ದರಾಮಯ್ಯ ಅವ್ರ ಲಿಸ್ಟ್ ಅಂತೆ, ಒಂದು DK ಶಿವಕುಮಾರ್ ಅವ್ರ ಲಿಸ್ಟ್ ಅಂತೆ, ಇವೆರಡು ಬಿಟ್ಟು ಒಂದು ಹೈಕಮಾಂಡ್ ಲಿಸ್ಟ್ ಇದೆಯಂತೆ. ನೀವ್ ಯಾವ ಲಿಸ್ಟ್ ಅಲ್ಲಿ ಇದೀರಿ ಸರ್? ಯಾವುದೇ ಲಿಸ್ಟ್ ಹೋದ್ರು ಏನೂ ನಡೆಯೋದಿಲ್ಲ, ಹೈಕಮಾಂಡ್ ಲಿಸ್ಟೇ ನಡೆಯೋದು. ಈ ನೀವು ಆಕಾಂಕ್ಷಿನ ಮಂತ್ರಿ ಆಗ್ತೀರಾ? ಒಳ್ಳೆ ಕತೆ ಅಲ್ಲ. ನಾನೇನ್ ಸನ್ಯಾಸಿನೇ ಸರ್? ನಾನೊಬ್ಬ 3 ಸರಿ MLA ಆಗಿದ್ದೀನಿ, ನಾನೊಬ್ಬ ಹಿಂದುಳಿದ ವರ್ಗದ ನಾಯಕನಿದ್ದೀನಿ. ನನ್ಗೊಂದು ಅವಕಾಶ ಕೇಳೋದೇ ತಪ್ಪಿದೆ ಸರ್? ಖಂಡಿತವಾಗಿ ಕೇಳ್ಬೇಕು. ಮತ್ತೆ ಕೇಳ್ಬೇಕು. ಅದೇ ಯಾವ ಲಿಸ್ಟ್ ಅಲ್ಲಿ ಇದೀರಿ? ಸಿದ್ದರಾಮಯ್ಯ ಅವ್ರ ಲಿಸ್ಟ್ ಅಲ್ಲಿ ನಮ್ದು ಯಾವ್ದು ನೋಡಿ, ನಮ್ದು ಹೈಕಮಾಂಡ್ ಲಿಸ್ಟ್ ಸರ್. ಆಯ್ತು, ಬೇರೆ ಯಾವ ಲಿಸ್ಟ್ ಇಲ್ಲ ಸರ್. ಹಾಗಿದ್ರೆ ಹೈಕಮಾಂಡ್ ಲಿಸ್ಟ್ 3ನೇ ಲಿಸ್ಟ್ ಅದು ಬೇಳೂರು ಗೋಪಾಲಕೃಷ್ಣ ಅವರೇ. ಪರವಾಗಿಲ್ಲ, ಯಾವ್ದೋ ಒಂದು ಲಿಸ್ಟ್ 3ನೇ ಲಿಸ್ಟ್ ಅಲ್ಲಿ ಇದೀರಿ. ಸಾಕು. ಯಾವಾಗ ಆಗುತ್ತೆ ಇದು ಸಂಪುಟ ಪುನರಚನೆ? ಯಾವಾಗ ಆಗುತ್ತೆ ಸರ್?
ಸರ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಯಾವಾಗ ಕೊಡ್ತಾರೆ ಅವಾಗ ಆಗುತ್ತೆ ನಮ್ಗೆಲ್ಲ ಯಾರು ಹೇಳಲ್ಲ ಸರ್ ಆ ತರ ಎಲ್ಲ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ MLA-ಗಳಿಗೆ ಹೇಳೋದಾಗಿದ್ರೆ ಇಷ್ಟೆಲ್ಲ ಯಾಕಿತ್ತು ಸರ್? ನವೆಂಬರ್ ಕ್ರಾಂತಿ ಅಂದ್ವಿ. ಈಗ ರಾಹುಲ್ ಗಾಂಧಿ ಅವ್ರು ಫಾರಿನ್ ಹೋಗ್ಬಿಟ್ರು ಏನು ಅಂತ ಮುಂದೆ ನವೆಂಬರ್ ಕ್ರಾಂತಿ ಅಂತ ಭಾರಿ ಸೌಂಡ್ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಆ ಕಡೆ ಫಾರಿನ್ ಹೋಗ್ಬಿಟ್ರು. ಅಲ್ಲ, ಕ್ರಾಂತಿ ಆಗಕ್ಕೆ ಏನು ಯುದ್ಧ ಮಾಡಕ್ ಹೋಗ್ತಿದ್ದೇವೆ ಸರ್? ಏನು ಇಲ್ಲಲ್ಲ ಸರ್, ಶಾಂತಿಯುತವ ಆಗತ್ತೆ ಅಷ್ಟೇ, ಯಾವ್ದು ತೊಂದರೆ ಒಟ್ನಲ್ಲಿ ಏನೋ ಒಂದು ಶಾಂತಿಯುತವಾಗಿ ಆಗುತ್ತೆ. ಖಂಡಿತ ನಮ್ಮ ಪ್ಯಾನಲ್ ಅಲ್ಲಿ ಜನಪರವಾಗಿ ಏನಾಗ್ಬೇಕು ಎಲ್ಲ ಆಗ್ಬೇಕು. ಬೇಳೂರು ಗೋಪಾಲಕೃಷ್ಣ ಸರ್, ನಮ್ಮ ಪ್ಯಾನಲ್ JDS ನ ವಕ್ತಾರರಿದ್ದಾರೆ ಅಶ್ವಿನ್ ಗೌಡ ಅಂತ. ನಿಮ್ಗೆ ಏನೋ ಒಂದು ಕ್ವಶನ್ ಕೇಳ್ಬೇಕಂತ ಆಗ್ಲಿಂದ ಬಯಸ್ತಿದ್ದಾರೆ. ಕೇಳಿ. ಮಾನ್ಯ ಶಾಸಕರು ತುಂಬಾ ಕಷ್ಟ ಪಡ್ತಿರ್ತೀರಾ, ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ನೀವು ಯಾವತ್ತು 2.5 ವರ್ಷದಿಂದ ಯಾವ ಬಣದಲ್ಲೂ ಇಲ್ಲ, ಇಬ್ರಿಗೂ ಹೇಳ್ತಿರ್ತೀರಾ. ಈ ಕಡೆ ಮಾನ್ಯ DK ಶಿವಕುಮಾರ್ ಅವ್ರ ಬಣದವರು ನಮ್ಮವರು CM ಆಗ್ಬೇಕು ಅಂದಾಗ್ಲೂ, ಈ ಕಡೆ ಸಿದ್ದರಾಮಣ್ಣ ಅವ್ರ ಬಣದವರು ನಮ್ಮವ್ರು CM ಆಗ್ಬೇಕಂದ್ರು ನೀವು ತಟಸ್ಥವಾಗಿ ಯಾವ 2.5 ವರ್ಷದಿಂದನೂ ಹೇಳ್ತಿದ್ದೀರಾ. ಸರ್, ನನ್ನ ಒಂದು ಚಿಕ್ಕ ಪ್ರಶ್ನೆ ಇಷ್ಟೇ, 136, 137 ದೊಡ್ಡ ಸಂಖ್ಯೆ ನಿಮ್ಮಲ್ಲಿ ಇದ್ದು ಇವಾಗ್ಲೂ ಅಭಿವೃದ್ಧಿ ಕಡೆ ಗಮನ ಹರಿಸದೆ ಈ ಮಂತ್ರಿ ಮಂಡಲ ಇರ್ಬೋದು, CM DCM ಅವರು ದೆಹಲಿಗೆ ಹೋಗಂತ ಅವಶ್ಯಕತೆ ಇದೆಯಾ ಸರ್? ಯಾಕಂದ್ರೆ ಅಭಿವೃದ್ಧಿ ಮಾಡೋದು ಒಂದು ನೋಡ್ರೆ ನಿಮ್ದು ನಿಮ್ದು ರಾಷ್ಟ್ರೀಯ ಯಾವುದೇ ಇದಿಲ್ಲ, ನಿಮ್ದೇ ಆದಂತ ನಿಮ್ದೇ ಒಂದು ಟೀಮ್ ಇದೆ JDS ಅಲ್ಲಿ ನಡೀತದೆ. ಆದ್ರೆ ನಿಮ್ದು ಇಲ್ಲೇ ಇರುತ್ತೆ, ಬೆಂಗಳೂರಿಗೆ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ದು ಡೆಲ್ಲಿಗೆ ಹೋಗ್ಬೇಕಂದಾಗ ಸರ್, ಡೆಲ್ಲಿಲಿ ಯಾರು ಸರ್ ನಿಮ್ ನಾಯಕರಂತ ಎಲ್ಲಿದ್ದಾರೆ ಸರ್? ಈಗ ನೀವು ನಮ್ಗಿಂತ ಕಳಪೆ ಪ್ರದರ್ಶನ ತೋರಿಸ್ತಿದ್ದೀರಾ. ಯಾಕಂದ್ರೆ ಬಿಹಾರ್ ಅಲ್ಲಿ ಹೋಯ್ತು, ಬರ ಎಲ್ಲಾ ರಾಜ್ಯ ಚುನಾವಣೆಗಳಲ್ಲೂ ನೀವು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಯಾಕಂದ್ರೆ ಗೋಪಾಲ್ ಕೃಷ್ಣ ಸರ್, ನಿಮಗೆ ಗೊತ್ತು ದುಡ್ಡು ಹಂಚಿದೇನು 10,000 ರೂಪಾಯಿ ಸರ್ಕಾರ ದೇವರಾಜ್ ಅವರು, ಬಂಗಾರಪ್ಪ ಅವರು ಇವರೆಲ್ಲ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು. ಕೊನೆಗೆ ದೇವೇಗೌಡರು ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷ ನಾವು ತುಂಬಾ ಸ್ಟ್ರಾಂಗ್ ಆಗಿ ಸರ್, ನೀವು 25 ವರ್ಷ ಹಿಂಗೆ ಇರಿ, ಬಿಜೆಪಿ ಜೊತೆ ಮುಂದೆ ನೀವು ನೋಡ್ಕೊಂಡ್ರೆ ಏನಾಗ್ಬೋದು ಪ್ರಶ್ನೆ ಸರ್. ಅಭಿವೃದ್ಧಿ ಮಾಡಕ್ಕೆ ಸಮಯ ಇದೆ, ನೀವು ಬಿಡಿ ಸರ್, ಇನ್ನು 2.5 ವರ್ಷದ ಅಭಿವೃದ್ಧಿ ಮಾಡ್ತೀವಿ. ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಇನ್ನು 2.5 ವರ್ಷ ಇದೆ ಅಂತಂದ್ರೆ ಏನರ್ಥ ಬೇಳೂರು ಗೋಪಾಲಕೃಷ್ಣ ಅವರೇ? ಇನ್ನು 2.5 ವರ್ಷ ಇದೆ, ಅಭಿವೃದ್ಧಿ ಖಂಡಿತ ಮಾಡ್ತೀವಿ. ಬಿಜೆಪಿಯವರು ಮಾಡಿರೋದು ಇನ್ನೊಂದು ವರ್ಷ ಇದೆ ಅಂತೀರಿ. ನೀವು ಹೇಳುವಂತ ಮಾತಲ್ಲ ಇದು, ನೀವು ಹೇಳುವಂತ ಮಾತಲ್ಲ ಇದು. ಇನ್ನು 2.5 ವರ್ಷ ಇದೆ, ನೋಡೋಣ ಅನ್ನೋ ತರ ಅಭಿವೃದ್ಧಿ ಮಾಡ್ತೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಸ್ ಗೋಪಾಲ್ ಸರ್, ಅಭಿವೃದ್ಧಿ ಅನ್ನೋದು ಈ ಕಾಲಹರಣದಲ್ಲೇ ಹೋಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಇಲ್ಲ ಸರ್. ಬಿಜೆಪಿ ಅವರು ಮಾಡಿದ್ದು ಲಾಸ್ಟ್ ಕೊನೆ ಹಂತದಲ್ಲಿ 1 ವರ್ಷ ಇರ್ಬೇಕಾದ್ರೆ ಅವರು ಅಭಿವೃದ್ಧಿ ಮಾಡಿದ್ದು, ಅಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಅವ್ರು ಮಾಡಿರ್ಲಿಲ್ಲ. ನಮಗೂ 2.5 ವರ್ಷ ರಾಜ್ಯದ ಜನರಿಗೆ ಹೇಳ್ಬಿಡಿ ಬೇಳೂರು ಗೋಪಾಲಕೃಷ್ಣ ಅವರೇ, ಇನ್ನೂ 1 ವರ್ಷ ಎಲೆಕ್ಷನ್ ಲಾಸ್ಟ್ ಇಯರ್ ಇದ್ದಾಗ ಅಭಿವೃದ್ಧಿ ಮಾಡ್ತೀವಿ, ನೀವೇನ್ ನಿರೀಕ್ಷೆ ಮಾಡಕ್ ಹೋಗ್ಬಿಡಿ ಅಂತ ಈಗ ಶುರು ಮಾಡ್ತೀವಿ. ನೆಕ್ಸ್ಟ್ ಬಜೆಟ್ ಇಂದ ಕಂಪ್ಲೀಟ್ ಅಭಿವೃದ್ಧಿ, ಇಡೀ ರಾಜ್ಯದ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀವಿ. ಮೋಹನ್ ವಿಶ್ವ ಅವರು ಬಿಜೆಪಿ ಲೀಡರ್ ಒಂದು ಕ್ವಶನ್ ಮೋಹನ್ ವಿಶ್ವ ಮಾತಾಡ್ತಾ ಇರೋದು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲಣ್ಣ. ಜನ ನೋಡ್ದಂಗೆ ನಿಮಗ್ ಗೊತ್ತು, 23ರಲ್ಲಿ ಚುನಾವಣೆ ರಿಸಲ್ಟ್ ಬಂದ ದಿವಸದಿಂದಾನೇ ಸ್ಟಾರ್ಟ್ ಆಯ್ತು. ಡೆಲ್ಲಿಗೆ ಏನು ಒಂದೊಂದ್ ವಾರ ಇವ್ರ ಕಡೆ ಹೋಗೋದು, ಅವ್ರ ಕಡೆ ಹೋಗೋದು, ಅವತ್ ಶುರುವಾಗಿದ್ದು ಇವತ್ನವರೆಗೂ ನಿಂತಿಲ್ಲ. ನಿಮ್ಗೆ ಗೊತ್ತು, ಇದು ನಾನ್ ಹೇಳ್ತಿರಲ್ಲ, ನಿಮ್ ಶಾಸಕರ ಹೇಳಿಕೆಗಳನ್ನೇ ತಗೊಳ್ಳಿ ನೀವು. ಅದು ರಾಜಣ್ಣ ಆಗ್ಬೋದು, ರವಿ ಗಣಿಗ ಆಗ್ಬೋದು, ಶಿವಗಂಗಾ ಬಸವರಾಜ್ ಆಗ್ಬೋದು, ರಂಗನಾಥ್ ಅವ್ರ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ನಿಮ್ಮ ಹೇಳಿಕೆಗಳನ್ನೇ ತಗೊಳ್ಳೋಣ ಲಾಸ್ಟ್ 2.5 ವರ್ಷದಿಂದ. ಅಲ್ಲ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಎಷ್ಟು ಜನ ಮಾತಾಡಿದ್ರು ಸರ್? ಅಲ್ಲ, ನಾವು ನೀವು ಮಾತಾಡಿಲ್ಲ ನಿಮ್ ಪಕ್ಷದಲ್ಲಿ. ಸಸ್ಪೆಂಡ್ ಮಾಡಿದ್ರೆ ಕೆಲವರು ಹಂಗೆ ಇಟ್ಕೊಂಡಿದ್ರಲ್ಲ, ಭಿನ್ನ ಮತ ನಿಮ್ಮಲ್ಲೂ ಇದೆಯಲ್ಲ ಸರ್. ಜನಗಳದು ಫಸ್ಟ್ ಯಾರು ಸರ್ ಜನ ಕೇಳೋದು? ರೂಲಿಂಗ್ ಪಾರ್ಟಿ ತಾನೇ. ನಿಮ್ಮಲ್ಲೂ ಹುಳ ಇಟ್ಕೊಂಡು ನಮ್ಮಲ್ಲ ಯಾಕೆ ಇದೆಯಲ್ಲ ಹುಡುಕು, ನೀವು ಸರಿ ಮಾಡ್ಕೊಳ್ರಿ, ನಮ್ದು ಸರಿ ಮಾಡ್ಕೊಳ್ಳಿ. ಈಗ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ನಿಮ್ಮದೇ ಅಭಿವೃದ್ಧಿ ಬಗ್ಗೆ ನಾವು ಮಾಡ್ತೀವ್ರಿ, ಮಾಡಿ ತೋರಿಸ್ತೀವಿ, ಆಮೇಲೆ ಜನ ಏನನ್ನೋದು ನಮ್ಗೆ ಉತ್ತರ ಕೊಡ್ತಾರೆ. ಬಸವರಾಜ ರಾಯರೆಡ್ಡಿ ಏನಂದ್ರು? ಸರ್ಕಾರ ಒಂಥರ ದಿವಾಳಿ ಆಗೋಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಸವರಾಜ್ ಪಾಟೀಲ್ ಇವರು ಏನು ಯತ್ನಾಳ್ ಏನ್ ಹೇಳಿದ್ರೇಳಿ?
ಯಡಿಯೂರಪ್ಪ ಕುಟುಂಬದಲ್ಲಿ 3,000 ಕೋಟಿ ಇದೆ ನಾನ್ seize ಮಾಡಿ ಅಂತ ಕೇಳಿದ ಹೇಳಿದ್ರೆ ಪ್ರಶ್ನೆ ಹಂಗೆ ಉತ್ತರ ಇಲ್ಲ ಬಿಡಿ. ಓಕೆ ಬೇಳೂರು ಗೋಪಾಲಕೃಷ್ಣ ಅವರೇ, ಈಗ ಹೈಕಮಾಂಡ್ ಲಿಸ್ಟ್ ಅಲ್ಲಿ ನಾನಿದ್ದೀನಿ. ಮಾಡಕ್ಕಾಗಲ್ಲ. Okay. ಅದನ್ನ ನೈಜವಾಗಿ ಮಾತಾಡ್ಬೇಕು. ಓಕೆ, ಈಗ ಹೈಕಮಾಂಡ್ ಲಿಸ್ಟ್ ಅಲ್ಲಿ ನಾನಿದ್ದೀನಿ ಅಂತ ಹೇಳಿದ್ರಿ. ಆಲ್ ದ ಬೆಸ್ಟ್ ಬೇಳೂರು ಗೋಪಾಲಕೃಷ್ಣ Thank you, ಅವರೇ. sir. Thank you, sir. ಬಟ್ ಏನಂತಂದ್ರೆ ಇದರಲ್ಲಿ ಅಭಿವೃದ್ಧಿ ಮರಿಬೇಡಿ ಸರ್, ಅಭಿವೃದ್ಧಿ ಆಗ್ಬೇಕು. ಖಂಡಿತ sir, ಬರೀ ಅಭಿವೃದ್ಧಿ ಇದರಲ್ಲೇ ಮಾಡ್ಬೇಕು. ಕಚ್ಚಡದಾಯ್ತು. ದಿನ ಬೆಳಗಾದ್ರೆ ಅವ್ರು ಹಂಗೆ ಹೇಳೋದು, ಇವ್ರು ಹಿಂಗೆ ಹೇಳೋದು. ಅಭಿವೃದ್ಧಿನೇ ಮಾಡಿ ನಮ್ಮ ಅಭಿವೃದ್ಧಿಯ ಮೂಲ ಗುರಿ ನೆಕ್ಸ್ಟ್. ನೋಡೋಣ ಸರ್, Thank you. ನೋಡೋಣ. ಥ್ಯಾಂಕ್ ಯು.